ಇನ್ನು CID ಮುಖ್ಯಸ್ಥರಾಗಿ ಪ್ರಣಬ್ ಮೊಹಂತಿ ನೇಮಕ ಆಗ್ತಾರಾ ಸರ್ಕಾರದ ಮಟ್ಟದಲ್ಲಿ ಅಂದರೆ ಉನ್ನತ ಮಟ್ಟದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಚರ್ಚೆ ಆಗಿದೆ ಅಂತ. ಯಾವುದೇ ಕ್ಷಣದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ತೀರ್ಮಾನ ಹೊರಬರಬಹುದು. ಬೆಳಗ್ಗೆ CM ಸಿದ್ದರಾಮಯ್ಯನವ್ರನ್ನ ಮೊಹಂತಿ ಭೇಟಿ ಮಾಡಿದರು. ಸಲೀಂ ಅವರ ಜಾಗ ತೆರವಾಗಿರುವಂಥದ್ದು, ಅವರು ಮಹಾನ್ ನಿರ್ದೇಶಕರಾಗಿ ಅವರ ಅಧಿಕಾರ ಸ್ವೀಕರಿಸಿದ ಮೇಲೆ ಅದು ಖಾಲಿ ಇದೆ. ಹೀಗಾಗಿ ಪ್ರಣಬ್ ಮೊಹಂತಿ CID ಮುಖ್ಯಸ್ಥರಾಗಿ ನೇಮಕ ಆಗೋ ಸಾಧ್ಯತೆ ಇದೆ. ಇದಕ್ಕೆ ಇಂಬು ಕೊಡಂಗೆ CM ಅವ್ರನ್ನ ಇವತ್ತು ಮೊಹಂತಿ ಭೇಟಿ ಮಾಡಿದ್ರೆ ಬೆಳಗ್ಗೆ ಹೋಮ್ ಮಿನಿಸ್ಟ್ರಿ ಜೊತೆಗೂ ಕೂಡ ಮೊಹಂತಿ ಚರ್ಚೆ ಮಾಡಿದ್ದಾರೆ. ಇನ್ನು ಚಿನ್ನಯ್ಯ ನ್ಯಾಯಾಧೀಶರ ಮುಂದೆ ಇವತ್ತು ಹಾಜರಾಗಿರುವಂಥದ್ದು, ಏನೇನು ಸ್ಟೇಟ್ಮೆಂಟ್ ಕೊಡ್ತಾನೆ ನೋಡಬೇಕು. BNSS 183 ಅಡಿನಲ್ಲಿ ಈತನ ಹೇಳಿಕೆಯನ್ನು ದಾಖಲು ಮಾಡಲಾಗುತ್ತೆ. ಕೋರ್ಟ್ ಈಗಾಗಲೇ ದಾಖಲು ಪ್ರಕ್ರಿಯೆಯನ್ನು ಶುರು ಮಾಡಿದೆ. ಯಾರ್ಯಾರ ಹೆಸರುಗಳನ್ನು ಹೇಳ್ತಾನೆ ಏನು ಎತ್ತ. ಶಿವಮೊಗ್ಗ ಜೈಲಿನಿಂದ ಆತನನ್ನು ಬೆಳ್ತಂಗಡಿಗೆ ಕರ್ಕೊಂಬರಲಾಗಿದೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಜಡ್ಜ್ ಎದುರು ಆತ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾನೆ. ವಿಡಿಯೋ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ. ಹೀಗಾಗೇನು ಅಂದರೆ ಬಹಳ ಡೆವಲಪ್ಮೆಂಟ್ಗಳು, ಗಡೀಪಾರು ಅದು ಇದು ಆಗಿರುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನಾವಳಿಗಳಾಗಬಾರದು ಅಂತ ವ್ಯಾಪಕ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಇನ್ನು ಇವತ್ತು ಮೊಹಂತಿಯವರೇನು ಬೆಳಗ್ಗೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ರು. ಮುಖ್ಯಮಂತ್ರಿಗಳ ಹತ್ರನೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಚರ್ಚೆ ಆಗಿದೆ ಅನ್ನುವಂಥ ಮಾತು. ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇನ್ನು ಹೋಮ್ ಮಿನಿಸ್ಟರ್ ಎದುರುಗಡೆನೂ ಕೂಡ ಪ್ರಣಬ್ ಮೊಹಂತಿ ಎಲ್ಲ ವಿವರಗಳನ್ನು ಹೇಳಿದ್ದಾರೆ. SIT ಹೆಂಗೆ ಕೆಲಸ ಕಾರ್ಯಗಳನ್ನು ಮಾಡಿದೆ, ಏನು ಎತ್ತ, ಇದಕ್ಕೆ ಸಂಬಂಧಪಟ್ಟಂಥ ವಿವರಗಳನ್ನೆಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ.